ಸತ್ತ ಮೇಲೆ ನೀವು ಇದು ಮಾಡಬಾರ್ದು ಅಂತ. ನಾವು ಯಾವಾಗಲೂ ಕನ್ನಡ ಸಿನಿಮಾ ಸತ್ತೋಗಿದೆ ಈ ಥರ ಬಂದಾಗ ಇಲ್ಲ ಇದೆ ಅಂತ ಒಂದೊಂದ್ಸತಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಡನ್ ವಿತ್ ದೆರ್ ಇಸ್ ಮೈಂಡ್, ಹಾರ್ಟ್ ಆ್ಯಂಡ್ ಸೋಲ್ ಆಲ್ ಪುಟ್ ಟುಗೆದರ್. ಬಟ್ ಈ ಫಿಲಮು 45 ಡೇಸಲ್ಲಿ ಒಂದು ರೆಪ್ರೆಸೆಂಟ್ ಆಗುತ್ತೆ ಟೈಮ್ ಫ್ರೇಮಲ್ಲಿ. ಇಸ್ ಇಟ್ ಒಂಥರ ಕೌಂಟ್ ಡೌನಾ, ಒಂಥರ ಟ್ರಾನ್ಸ್ಫಾರ್ಮೇಷನಾ, ಅಥವಾ ಒಂದು ಥ್ರೆಟ್ನಿಂಗಾ? ಮೇಡಮ್, ಟು ಬಿ ವೆರಿ ಫ್ರ್ಯಾಂಕ್, ಟೀಸರ್ ಅಂತ ನಾವೇನು ಮಾಡಿದ್ದೀವಿ ಇದರಲ್ಲಿ ನಾವು ಆಡಿಯನ್ಸ್ಗೆ ಲೆಟ್ ದಮ್ ಗೆಸ್ 45 ಅಂದರೆ ಏನಂತ ಕೇಳ್ತಿದ್ರು. ಆಲ್ಮೋಸ್ಟ್ ಇದರಲ್ಲಿ ಹತ್ರ ಆನ್ಸರ್ ಮಾಡಿದ್ದೀನಿ. ಬಟ್ ನಾನೇ ಈಗ ಹೇಳ್ಬಿಟ್ರೆ ಅದು ಕುತೂಹಲ ಹೋಗ್ಬಿಡುತ್ತೆ. ಅದರಲ್ಲಿ ವಿಷಯ ಹೇಳಿದ್ದೀನಿ, ನೀವು ಹೇಳ್ದಂಗೆ ಅದೆಲ್ಲ ಇರ್ಬೋದು. ನೀವು ಹೇಳಿದ 3 ವಿಷಯನೂ ಖಂಡಿತ ಇರ್ಬೋದು. ಆ್ಯಂಡ್ ಇದೆ, ನಮ್ಮ ಸೋ ಸಾರಿ ಪಾಪ, ನೀವು ಕೇಳ್ತಾ ಇದ್ದೀರಾ, ನಾನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಇನ್ನೂ ಟ್ರೈಲರ್ಗೂ ಇನ್ನೂ 4 ತಿಂಗಳಿದೆ. ಐ ಡೆಫಿನೆಟ್ಲಿ ಟೆಲ್ ಯು. ಬಟ್ ಇದರಲ್ಲಿ ನಾನು 45 ಡೇಸ್ ಕಾಯ್ಬೇಕಾಗಾರೆ 45 ಡೇಸ್ ಕಾಯಿ ಮೇಡಮ್. ಡಬಲ್ ಅಂತ ಇದ್ದಾರೆ ಅಣ್ಣ, 45 ಡೇಸ್ ಡಬಲ್ ಅಂದರೆ 90 ಡೇಸ್ ಟ್ರೇಲರ್ ಬರೋದಕ್ಕೆ. ಬಟ್ ದ ರೆಪ್ರೆಸೆಂಟೇಷನ್ ಆಫ್ ದ ಡಾಗ್ ಆಲ್ಸೋ ಇಟ್ಸ್ ಸಮಥಿಂಗ್ ಬಿಯಾಂಡ್ ಲೈಫ್ ಆ್ಯಂಡ್ ಡೆತ್ ಅಂತ ಇದೆ. ಅಂದರೆ ಎಕ್ಸ್ಪ್ಲೇನ್ ಟು ದ ಒಂಥರ ಮೇಡಮ್, ಟೀಸರಲ್ಲಿ ನಿಮ್ಗೆ ಬಂದಿರೋ ಒಂದೊಂದು ಶಾರ್ಟೂ ಕತೆ ಇದೆ ಮೇಡಮ್. ಎವ್ರಿಥಿಂಗ್ ಅದರೊಳಗಡೆ ಏನಕ್ಕಿದೆ ಅನ್ನೋದು ನಿಮ್ಮ ಸಿನಿಮಾ ನೋಡಿದಾಗ ಸ್ಕ್ರೀನ್ ಪ್ಲೇನಲ್ಲಿ ಯು ವಿಲ್ ಗೆಟ್ ಶಾಕ್. ಆದರೆ ನಾ ಇದಕ್ಕೆ ತೋರಿಸಿದ್ರಾ, ಇದಕ್ಕೆ ಇದು ಯಾಕೆ ಈ ಡೈಲಾಗ್ ಬಂತು, ಎಲ್ಲದು ಅದರೊಳಗಡೆ ಇದೆ. ಅದೋಕೆ. ಬಟ್ ನನಗೆ ಇವ್ರು ಹೇಳ್ತಾ ಇದ್ರಲ್ಲ ಕ್ಯಾನಡಾಲಿ CG ಮಾಡಿದ್ರು ಅಂತ. ಹೌ ಡಿಡ್ ಯು ಮ್ಯಾನೇಜ್ ಟು ಎಕ್ಸ್ಪ್ಲೇನ್ ದ ಫಾರಿನರ್ಸ್ ಅಬೌಟ್ ದಿಸ್ ಮೂವಿ? ಏನಕ್ಕಂದ್ರೆ ಯೂಶಲಿ CG ಅಂದ ತಕ್ಷಣ ನಾವು ಒಂಥರ ಆರ್ಟಿಫಿಷಿಯಲ್ ಅನ್ಸುತ್ತೆ, ಬಟ್ ದೇರ್ ಇಸ್ ಎಮೋಷನ್ಸ್ ಹಿಯರ್. ಸೊ ಹೌ ಡಿಡ್ ಯು ಎಕ್ಸ್ಪ್ಲೇನ್ ಟು ದೆಮ್ ಅಂತ? ಇಲ್ಲ, ಮ್ಯಾನೇಜ್ ಮಾಡಿದೆ. ನಾನು ಒಂದು PUC ಸೆಕೆಂಡ್ ಫೇಲ್ ಮಾಡೋದು, ನಾನು 10th ಪಾಸು. ಸ್ವಲ್ಪ ಇಂಗ್ಲೀಷ್ ಇರೋ ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡಿ ಅವ್ರಿಗೆ ಹೇಳಿ, ಮೇಡಮ್ ದಟ್ ವಿಲ್ ಕಮ್ ಲೈಕ್ ದಿಸ್, ದಿಸ್ ವಿಲ್ ಗೋ ಲೈಕ್ ದಿಸ್ ಅಂತ ಹೇಳಿ. ಅಲ್ಲ, ದೇರ್ ಇಸ್ ಹ್ಯೂಮನ್ ಕನೆಕ್ಷನ್ ಅಂತ ಇತ್ತು. ಇಟ್ಸ್ ನಾಟ್ ಅಬೌಟ್ ಫೇಲ್ ಪಾಸ್ ಅಲ್ಲ, ಹ್ಯೂಮನ್ ಕನೆಕ್ಷನ್. ಬಿಕಾಸ್ CG ವರ್ಕ್ ಅಂತ ತಕ್ಷಣ ನಾವು ಏನು CG ಅಂತೀರ ಅಂತ, ಬಟ್ ಇದ್ರೊಳಗೆ ಟೆಕ್ನಿಕಲಿ CG ಮಾಡೋಕ್ಕೆ ಮುಂಚೆ ಏನು ಮಾಡ್ತಾರೆ ಮೇಡಮ್, ಒಂದು ಬ್ಲೂ ಪ್ರಿಂಟ್ ಮಾಡ್ತಾರೆ ಅವರು. ಆ ಬ್ಲೂ ಪ್ರಿಂಟ್ ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಅವ್ರಿಗೆ ಹೇಳ್ಕೊಡೋದು ಈಸಿ ಆಯಿತು. ನಾನು ಹೇಳೋದಕ್ಕಿಂತ ನೋಡ್ಬಿಟ್ರು ಅವರು. ಎವ್ರಿಥಿಂಗ್ ಐ ವಾಸ್ ಅದರಲ್ಲಿ ಮಾಡಿಬಿಟ್ಟಿದ್ದೆ, ಏನಾಗಬೇಕು CGನಲ್ಲಿ ಹೆಂಗೆ ಬರಬೇಕು ಅಂತ. ಹಾಫ್ ಆಫ್ ದ ವರ್ಕ್ ವಾಸ್ ಡನ್. ಅದಕ್ಕೆ 1 ವರ್ಷದಲ್ಲಿ ಇದನ್ನು ಮಾಡೋಕ್ಕಾಗ್ತಿದೆ. ಇಲ್ಲಾಂದರೆ ಖಂಡಿತ 2-3 ವರ್ಷ ಆಗಿದೆ. ಶಿವಣ್ಣ, ಉಪೇಂದ್ರ ಅಂಡ್ ರಾಜ್ ಬಿ ಶೆಟ್ಟಿ, ಹೂ ಇಸ್ ದ ಮೈಂಡ್, ಹೂ ಇಸ್ ದ ಸೋಲ್ ಅಂಡ್ ಹೂ ಇಸ್ ದ ಹಾರ್ಟ್? ಅವ್ರಿಗೆ ಅವರೇ ಹೇಳ್ಬೇಕು, ನೀವು ಹೇಳ್ಬೇಡಿ, ಅವ್ರು ಹೇಳಿ. ಇವಾಗ ಅವ್ರು ಹೇಳ್ತಾರೆ ಇನ್ನೂ ಟೈಮ್ ಇದೆ ಅಂತನಾ? ಈ ಓಂ ಅನ್ನುವಂಥ ವಿಚಾರಣೆ ಭಾರತೀಯರಿಗೆ, ಎಸ್ಪೆಷಲಿ ಹಿಂದೂಗಳಿಗೆ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಪದ. ಆ ಓಂ ಅನ್ನುವಂಥದ್ದನ್ನು, ಓಂಕಾರ ಅನ್ನುವಂಥದ್ದನ್ನು ಈ ಸಿನಿಮಾದ ಬಿಗಿನಿಂಗಿಂದ ಎಂಡ್ವರೆಗೂ ಕ್ಯಾರಿ ಮಾಡ್ತಾನೆ. ಆ ಓಂ ಅನ್ನುವಂತಹ ಶಿವಣ್ಣ ಮತ್ತು ಉಪ್ಪಿ ಸರ್ ಸಿನಿಮಾನ ಕಮರ್ಷಿಯಲಿ ಇಲ್ಲಿ ಕ್ಲಾಪ್ಸ್ ಬೀಳೋದ್ರ ಮೂಲಕ ಒಂದು ಅಥೆಂಟಿಕ್ ಆಗಿ ತಂದಿದ್ದೀರಿ. ಇದಕ್ಕೆ ಓಂ ಅನ್ನುವಂಥದ್ದಕ್ಕೆ ಸ್ಪೆಸಿಫಿಕ್ ರೀಸನ್ ಏನು ಕೊಟ್ಟಿದ್ದೀರಿ ಸಿನಿಮಾದಲ್ಲಿ? ಸರ್, ಬ್ಯೂಟಿಫುಲ್ ಕ್ವಶನ್ ಸರ್, ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಉಪ್ಪಿ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರೇ ಗಾಡ್ ಫಾದರ್ ಇದಕ್ಕೆ. ಆ್ಯಂಡ್ ಅಲ್ಲಿಂದ ಶಿವಣ್ಣಗೆ ಹೇಳಿದೆ, ಅವರಿಬ್ಬರೇ ಓನರ್ಸು. ಇದ್ರ ಮೇಲೆ ಇನ್ನೊಬ್ಬರು ಇದ್ದಾರೆ, ಡಾಕ್ಟರ್ ಹಂಸಲೇಖ ಸರು. ಅವ್ರಿಗೆ ಫೋನ್ ಮಾಡಿ, ಸರ್ ನಾನು ಈ ಓಮ್ದು ಒಂದು ಟ್ಯೂನು ಹಿಂಗೆ ಚೇಂಜ್ ಮಾಡಿ, ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು, ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ, ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ, ನೀನು ಯೂಸ್ ಮಾಡಿ, ನೀನು ಮಾಡಿದೆ ಇನ್ನು ಯಾರು ಮಾಡ್ಬೇಕಣ ಅಂತ ಹೇಳಿದ್ರು. ಸೊ ಹಂಸಲೇಖ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನಿಮ್ಮ ಮಾತುಗಳು. ಆ್ಯಂಡ್ ಸರ್, ಈ ಫಿಲ್ಮಲ್ಲಿ ಕೂಡ ಬಂದಿದೆ ಸರ್, ನಾನು ಗಿಮಿಕ್ಗೆ ಖಂಡಿತವಲ್ಲಿ ಯೂಸ್ ಮಾಡಿಲ್ಲ. ಆ ಕ್ಯಾರೆಕ್ಟರ್ಗಳು ಈಗ ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅದಕ್ಕೆ ಇವರು ಸರಿ ಗುರು ಆಯಿತು, ಅದಕ್ಕೆ ಹೀರೋನೇ ನಾನು ಅಂತ ಇವ್ರು ಯಾಕೆ ಹೇಳಬೇಕು, ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್. ಸುಮ್ಮನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಯೂಸ್ ಮಾಡೋಕ್ಕೆ ನನಗೂ ಮನಸ್ಸು ಬರಲ್ಲ. ಯಾಕಂದ್ರೆ 28 ಸತಿ ಓಮ್ ನೋಡಿದ್ದೀನಿ ಸರ್, ನಾನು 28 ಟೈಮ್ಸ್ ನೋಡಿದ್ದೀನಿ. ಸೊ ಈ ಕಥೆನಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಆ ಜಾಗದಲ್ಲಿ ಬರುತ್ತೆ. ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ಓಂಕಾರದಲ್ಲಿ ಸೇರಿದೆ ಏನಿದೆ ಅಂತ. ಥ್ಯಾಂಕ್ ಯು ಸರ್. ಜನೇ ಸರ್, ಈ ಕಡೆ ಟೀಸರ್ನಲ್ಲೇ ಒಂದು ಡೈಲಾಗ್ ಬರುತ್ತಲ್ಲ ಸರ್, ಆ ಥರನೇ ಇದೆ. ಅಲ್ಲಿ ಓಮ್ ಡೈರೆಕ್ಟರ್ ನಾನೇ ಅಂತ ಹೇಳ್ತಾರೆ ಉಪ್ಪಿ ಸರು, ತುಂಬ ಹೆಮ್ಮೆಯಿಂದ. ಅದೇ ಥರ ನೀವು ಹೇಳ್ಕೊಬೋದು ಸರ್, 45 ಡೈರೆಕ್ಟರ್ ನಾನೇ ಅಂತ. ಆ ಥರ ಇದೆ ಟೀಸರ್. ಕಂಗ್ರೆಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಬದಲಿಗೆ ಅಂದರೆ 3 ಪಾತ್ರಗಳು ಸರ್, ಅಂದರೆ ಇಲ್ಲೇನಿದೆ ನಂದಿ, ಕೋಣ, ಇದೆಲ್ಲ ಪಾತ್ರಗಳು ಬೇರೆ ರೂಪವಾಗಿ ಕಾಣಿಸ್ತಿದೆ. ಭಾಳ ಮುಖ್ಯವಾಗಿ ನೀವು ರೈಟಿಂಗಲ್ಲಿ ಅಂತ ಕೂತ್ಕೊಂಡಾಗ ಒಂದು ಪಾತ್ರದ ಬಗ್ಗೆ ಮ್ಯಾನರಿಸಮ್ ಮತ್ತು ಕಥೆಯಲ್ಲಿ ಕಟ್ಕೊಡುವಾಗ ಯಾವುದು ತುಂಬ ಚಾಲೆಂಜ್ ಅನ್ನಿಸ್ತು? ಶಿವಣ್ಣ ಅವ್ರದ, ಉಪ್ಪಿ ಸರ್ದ, ಅಥವಾ ರಾಜ್ ಬಿ ಶೆಟ್ಟಿ ಅವ್ರದ? ಸರ್, ಸ್ವಲ್ಪ ಇದು
ಎಲ್ಲನೂ ಸ್ವಲ್ಪ ಓಲ್ಡು ಮಾಡಿದ್ರೆ ಕಮ್ಮಿ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲ ಕ್ಯಾರೆಕ್ಟ್ರನ್ನು ಕ್ಲೀನಾಗಿ ಆ ಕ್ಯಾರೆಕ್ಟರ್ ಹಿಂಗಿದೆ ಹಾಗೆ ಇಟ್ಕೊ. ಉಪ್ಪಿ ಸರ್ ಅಂದರೆ ಅವ್ರು ಹಾಗೆ ಇರಬೇಕು, ಶಿವಣ್ಣ ಇದೇ ಥರ ಇರಬೇಕು, ಹಾಗೆ ರೈಸ್ ಆಗಬೇಕು, ರಾಜ್ ಸರ್ ಹೇಗಿರಬೇಕು, ಎಲ್ಲದೂ ಸ್ವಲ್ಪ ಟೈಟಾಗಿ ಕೆಲಸ ಮಾಡಿದ್ರೇ ಈ ಸ್ಕ್ರಿಪ್ಟ್ ವರ್ಕ್ ಆಗುತ್ತೆ ಸರ್. ಯಾವುದನ್ನ ಜಾಸ್ತಿ ಕಮ್ಮಿ ಅಂತ ಮಾಡೋಕ್ಕಾಗ ಒಂದು ಪೇಂಟಿಂಗ್ ಥರ ಈ ಸ್ಕ್ರಿಪ್ಟು. ಅದಕ್ಕೆ ನಾನು ಬ್ಲೂ ಪ್ರಿಂಟ್ ಮಾಡಿದಾಗ ಒಂದು ಡ್ರಾಯಿಂಗ್ ಥರ ಮಾಡಿಬಿಟ್ಟೆ. ಈ ಡ್ರಾಯಿಂಗ್ನ ಇನ್ನೂ 10 ಥರ ಡ್ರಾಯಿಂಗ್ ಮಾಡ್ಬೋದು, ಬಟ್ ನನಗೆ ಈ ಡ್ರಾಯಿಂಗ್ ಮೇಲೆ ಕನ್ಫರ್ಮ್ ಕಾನ್ಫಿಡೆನ್ಸು. ಸೊ ಈ ಡ್ರಾಯಿಂಗ್ ಹಿಂಗೆ ನೋಡಿದ್ರೆ ಹಿಂಗೆ ಹೋಗುತ್ತೆ ಅಂತ ಒಂದು ಡಿಸೈನ್ ಮಾಡಿರೋಂಥ ಸಿನಿಮಾ ಇದು. ಸೊ ಎಲ್ಲನೂ ಈಸಿಯಾಗಿ ಒಂದೇ ಲೆವೆಲಲ್ಲಿ ತೂಗಿದ್ದೀವಿ ಸರ್. ನೀವು ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಎಲ್ಲ 3 ಜನರ ಫ್ಯಾನ್ಸೂ ಫುಲ್ ಖುಷಿ ಆಗ್ಬಿಡ್ತಾರೆ, ಈಗ ಎಲ್ಲನೂ ಕರೆಕ್ಟಾಗಿ ತೋರಿಸಿದ್ದಾರೆ ಅಂತ. ಶಿವಣ್ಣ, ಮೇ 19ಗೆ 30 ವರ್ಷ ಆಗ್ತಾ ಇದೆ ಓಮ್ ರಿಲೀಸ್ ಆಗಿ. ಸೊ ಒಪ್ಪಿ ಸರ್ ಆಗಲೇ ಹೇಳ್ಬಿಟ್ರು, ನಮ್ಮಂಥ ಡೈರೆಕ್ಟರ್ಸ್ಗೆ ಸೃಷ್ಟಿಕರ್ತರೇನು ತಾವು ಅಂತ ಅಂದ್ಬಿಟ್ಟು. ಸೊ 30 ವರ್ಷದ ಕೊಡುಗೆಯಾಗಿ ಈ ಸಿನಿಮಾ ನಿಂತ್ಕೊಳ್ಳುತ್ತಾ ಅಂತ ಇಂಡಸ್ಟ್ರಿ ದೊಡ್ಡ ಇತಿಹಾಸಕ್ಕೆ ನಿಲ್ಲುತ್ತಾ ಅಂತ 45 ಸೃಷ್ಟಿಕರ್ತ ನನ್ನ ಅಮ್ಮ, ಆ್ಯಕ್ಚುಲಾಗಿ ಅಮ್ಮ, ಅಪ್ಪಾಜಿ, ವರ್ಧಣ್ಣವರು, ಈ 3 ಜನ. ಉಪೇಂದ್ರ ಬಂದು ಹೇಳಿ, ನಾನು ಫಸ್ಟ್ ಟೈಮ್ ಹೇಳಿದಾಗ ಭಾಳ ಅದು ಬಂದು ಫಸ್ಟ್ ಟೈಮ್ ಉಪೇಂದ್ರ ಹೇಳಿ ಐ ಥಿಂಕ್ ಒಂದು 2-3 ಸ್ಕ್ರಿಪ್ಟ್ಸ್ ವರ್ಷನ್ ಚೇಂಜ್ ಮಾಡಿದ್ದಾರೆ. ಅದು ಎಲ್ಲೆಲ್ಲಿ ಏನೇನು ಬೇಕು ಎತ್ಕೊಂಡಾಗ ಕರೆಕ್ಟಾಗಿ ವರ್ಧಣ್ಣವ್ರು ಕೂತ್ಕೊಂಡಾಗ, ಆಮೇಲೆ ಅಪ್ಪಾಜಿಯವ್ರು ಕೂತ್ಕೊಂಡಾಗ ಭಾಳ ಖುಷಿ ಆಯಿತು. ಬಟ್ ನನಗೆ ಖುಷಿ ಅಂದರೆ ನಾನು ಸೃಷ್ಟಿಕರ್ತ, ಬಟ್ ದ ವೇ ಅವ್ರು ಡೈರೆಕ್ಟ್ ಮಾಡ್ತಿದ್ದ ವೇ ಇದೆಯಲ್ಲ, ಅದು ತುಂಬ ಅಟ್ರಾಕ್ಟ್ ಆಗುತ್ತೆ. ಫಸ್ಟು ಮನುಷ್ಯ ಶುಡ್ ಲವ್ ಇಸ್ ಡೈರೆಕ್ಟರ್. ಬರೀ ಹೀರೋ ಒಬ್ಬನ್ನೇ ಲವ್ ಮಾಡ್ಕೊಂಡ್ರೆ ಸಾಲದು, ಹೀರೋ ಡೈರೆಕ್ಟರ್ನ ಲವ್ ಮಾಡಬೇಕು ಫಸ್ಟು. ಯು ಶುಡ್ ಲೈಕ್ ಹಿಮ್. ಅವ್ರು ಏನು ಮಾಡ್ತಾರೆ ಅದಕ್ಕೆ ಸಾಥ್ ಕೊಡಬೇಕು. ಇಲ್ಲ ನಾ ಇದು ತಪ್ಪು ಅದು ಏನೋ ಇದ್ದರೂ ಮಾತುಕತೆಯಲ್ಲಿ ಸಾಮಾನ್ಯ ಮಾತಾಡ್ಕೋಬೋದು. ಇಲ್ಲ ಅದ್ರಲ್ಲಿ ಈಗೋ ತೋರ್ಸೋಕೋಬೇಡ. ನಮ್ಮಲ್ಲಿ ಈಗೋ ಇರಲಿಲ್ಲ, ಯಾವತ್ತೂ ಈಗೋ ಇರಲಿಲ್ಲ. ಉಪೇಂದ್ರ ಹೇಳಬೇಕಾದ್ರೆ ನಾವು ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ದೋ, ಅದು ಕಾನ್ಸಂಟ್ರೇಟ್ ಥರ ಮಾಡಿಬಿಡ್ತಿದ್ರು ಅವರು. ದ ವೇ ಅವ್ರು ಹೇಳ್ಬೇಕಾದ್ರೆ ಕಣ್ಣು ಗಿಣ್ಣುಗೆ ಹಂಗೆ ಮೈ ಗಾಡ್. ನಾನು ಐ ಥಿಂಕ್ ಫಸ್ಟ್ ಡೇ ಯಾವತ್ತು ಕತೆ ಕೇಳಿದ್ರೆ ಅವತ್ತೇ ನಾನು ಆ ಕ್ಯಾರೆಕ್ಟ್ರಲ್ಲಿದ್ದೆ. ಪ್ರಾಮಿಸ್ ಆಗಿ ಹೇಳ್ಬೇಕು, ವೆನ್ ಈ ಸೆಟ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪ್ರೆಷನ್. ಇವತ್ತು ಹೇಳ್ತಾರೆ ನಂಗೆ ಶಿವಣ್ಣ ಹಂಗೆ ಮಾಡಿದೆ, ನಾನು ಫಸ್ಟ್ ನೋಡಿದ ತಕ್ಷಣ ಅನ್ಕೊಂಬಿಡಿ ಹಿಂಗೆ ಮಾಡ್ಬೇಕು. ಆಟೋಮೆಟಿಕ್ಕಾಗಿ ಒಂದು 50% ಕೂತ್ಕೊಂಬಿಡು. 50% ಕ್ಯಾಮ್ರಾಮನ್ನು, ಆಮೇಲೆ ಅಲ್ಲಿ ನಮ್ಮ ಅಸೋಸಿಯೇಟ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಬಂದಾಗ ಎಲ್ಲ ಒಬ್ಬೊಬ್ಬರು ಹೇಳೋರು, ಎಲ್ಲ ಅವರು ನನ್ನ ಕೆಲಸ ಏನಾದ್ರು ತೋರಿಸ್ಬೇಕಲ್ಲ ಒಬ್ಬೊಬ್ಬರು. ಅದು ಮುರಳಿ ಮೋಹನ್ ಅವ್ರು ಬರ್ತಿದ್ರು, ಅವ್ರು ಈ ಥರ ಹೇಳಿ ಶಿವಣ್ಣ ಈ ಥರ ಡೈಲಾಗ್ ಆಯ್ತು. ಆದರೆ ಒಬ್ಬೊಬ್ಬರು, ಬಟ್ ಎವ್ರಿಬಡಿ ವಾಸ್ ಸೋ ಎಂಥೂಸಿಯಾಸ್ಟಿಕ್. ನನ್ನ ಪ್ರೇಮ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಪ್ರತಿಯೊಬ್ಬರು ಅಲ್ಲಿ ಮಾಡಿದಂಥ ಪಾತ್ರಗಳಿರ್ಬೋದು. ಐ ಥಿಂಕ್ ದ ಹೋಲ್ ಕ್ರೆಡಿಟ್ ಗೋಸ್ ಟು ಉಪೇಂದ್ರ. ಐ ಥಿಂಕ್ ಇವತ್ತು ತಿರ್ಗಾ ಜಾಯಿನ್ ಮಾಡೋದು 45ಲಿ ಹಂಗೆ ಆಗಬೇಕನ್ನೋದೇ ನಮ್ಮ ಆಸೆ. ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ. ಎಲ್ಲೋ ಒಂದು 6th ಥಾಟ್ ಹೇಳ್ತಾ ಇದೆ, 6th ಸೆನ್ಸ್ ಹೇಳ್ತಾ ಇದೆ, ದಿಸ್ ವಿಲ್ ಬಿ ಎ ವೆರಿ ಗುಡ್ ಫಿಲಮ್. ಇಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶಕ್ಕೆ ಇಷ್ಟ ಆಗ್ಬೋದು ಅಂತ ಒಂದು ಭರವಸೆ ಇದೆ. ಯಾಕಂದರೆ ಎಲ್ಲ ಇದೆ, ಎವ್ರಿಥಿಂಗ್ ಇಸ್ ದೇರ್. ಆ ಓಮ್ ಲವ್ ಅಂತ ಹೇಳಿದ್ನಲ್ಲ, ಐ ಲವ್ ಯು, ಯು ಶುಡ್ ಲವ್ ಮಿ, ಆ ಪಾತ್ರಕ್ಕೆ ಇದೆ ಅದು. ಇಬ್ಬರು ಪಾತ್ರಕ್ಕೂ ಐ ಲವ್ ನೀವು ಲವ್ ಮಾಡಲೇಬೇಕು. ನಾನು ಆ ಥರ ಇದೆ, ನೀವು ಬಂದು ನೋಡಿ ಸಿನಿಮಾ. ಥ್ಯಾಂಕ್ ಯು. ಅರ್ಜುನ್ ಜನ್ಯ ಸರ್, ನನ್ನ ಪ್ರಶ್ನೆ ನಿಮಗೆ ಹಾಗೂ ನಿರ್ಮಾಪಕರು ಇಬ್ಬರಿಗೂ ಸಹ. ನಿಮ್ಮ ಹಿಂದೆ ಇರುವಂತಹ ಬ್ಯಾನರ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅನ್ನುವಂಥದ್ದು ಕರ್ನಾಟಕ ಚಕ್ರವರ್ತಿ ಗೊತ್ತಿರುವಂಥದ್ದು. ಉಪೇಂದ್ರ ಸರ್ಗೆ ರಿಯಲ್ ಸ್ಟಾರ್ ಅಂತಾರೆ. ರಾಜ್ ಬಿ ಶೆಟ್ಟಿ ಅವರಿಗೆ ನಿಮ್ಮ ಸಿನಿಮಾ ಮೂಲಕ ಒಂದು ಟೈಟಲ್ ಕೊಡೋದಾದರೆ ಹೌ ಕ್ಯಾನ್ ಯು ಫಿಲ್ ದಟ್ ಬ್ಲ್ಯಾಂಕ್? ಮೇಡಮ್, ನಾನು ಟೀಸರ್ ಮಾಡಿದಾಗ ಏನೋ ಒಂದು ಹಾಕಿದ್ದೆ, ಅವ್ರು ಫಸ್ಟ್ ಬಂದು ಸರ್ ಅದನ್ನು ತೆಗಿತೀರಾ ಇಲ್ವಾ ಅಂತ ಹೇಳಿದ್ರು. ನೀವು ತೆಗ್ದಿಲ್ಲ ಅಂದರೆ ನಾನು ಬರೋಲ್ಲ ಅಂತ. ನಾನು ನೋಡಿದಂಥದ್ದು ಮೇಡಮ್, ಈಸ್ ವೆರಿ ಏನು ಹೇಳ್ತಾರೆ, ಈಸ್ ಒರಿಜಿನಲ್. ಅವ್ರಿಗೆ ಯಾವ ಪಟ್ಟ ಬೇಡ, ಅವರು ಈಸ್ ವೆರಿ ಸಿಂಪಲ್, ವೆರಿ ಒರಿಜಿನಲ್. ಈ ಜಸ್ಟ್ ವಾಂಟ್ ಟು ಲವ್ ದ ಆರ್ಟ್ ಆ್ಯಂಡ್ ಜಸ್ಟ್ ವಾಂಟ್ ಟು ಬಿ ಆ್ಯನ್ ಆ್ಯಕ್ಟರ್. ಅವ್ರಿಗೆ ಪಟ್ಟಗಳು ಮೀರಿದವರು. ಸರ್, ಸಿನಿಮಾದಲ್ಲಿ VFX ನಾನೇ ಕೊಟ್ಬಿಡ್ತೀನಿ. ಎಸ್ ರಾಜ್ ಬಿ ಶೆಟ್ಟಿ ಅಂತ, ಸೋಲ್ ಸ್ಟಾರ್. ರಾಜ್ ಬಿ ಸರ್ ಅಫಿಷಿಯಲ್ ಆಗಿ ಅನೌನ್ಸ್ ಆಯಿತು ನಿಮಗೆ ಟೈಟಲ್. ಅರ್ಜುನ್ ಸರ್, ಸಿನಿಮಾದ ಟೀಸರ್ನಲ್ಲಿ VFX ತುಂಬ ಚೆನ್ನಾಗಿ ಬಂದಿದೆ. ಇಟ್ಸ್ ವಾಸ್ ಲೈಕ್ ಮೆಸ್ಮರೈಸಿಂಗ್. ಸೊ VFX ಎಷ್ಟು % ಅಲ್ಲಿ ಸಿನಿಮಾದಲ್ಲಿ ಅಪ್ಲಿಕಬಲ್ ಆಗಿದೆ ಅಂತ? ಒಂದು 40% ಆಫ್ ದ ಫಿಲ್ಮ್ ಇಸ್ ಮೋರ್ ಆಫ್ VFX ಮೇಡಮ್. ಸರ್, ಉಪೇಂದ್ರ ಸರ್, ನಾನು RR ನಗರದಿಂದ ಬರ್ತಾ ಇದ್ದೆ. ಎಲ್ಲ ಕಡೆ ಎಳ್ನೀರು ಅಂಗಡೀಲಿ 45 ಅಂತ ಬರೆದಿತ್ತು. ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂದರೆ ಕರ್ನಾಟಕದಲ್ಲಿ ಆಲ್ರೆಡಿ ಪ್ರಮೋಷನ್ ಎಳ್ನೀರು ಅಂಗಡಿಗಳಲ್ಲಿ
ಆರ್ ಆರ್ ನಗರ ಕತ್ರಿಗುಪ್ಪೆ ಹತ್ರನೂ 45 ಎಳ್ನೀರು ಅಂತ ಬರ್ದಿದೆ. ಅಂದರೆ ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಲ್ಲ, ಇದು ಕ್ವಶನ್ ಆನ್ಸರ್ ಅಲ್ಲ, ಈಗ ಬರ್ತಿದೆ ಸರ್, ಈಗ ಬರ್ತೀನಿ. ಕರ್ನಾಟಕದಲ್ಲಿ ಹೆಂಗೂ ಪ್ರಮೋಷನ್ ಸ್ಟಾರ್ಟ್ ಆಗಿದೆ, ಬೇರೆ ಭಾಷೆಯಲ್ಲಿ ನೀವು ಮಲ್ಟಿ ಸ್ಟಾರ್ ಅಲ್ಲ, ಪ್ರಮೋಷನ್ ಪ್ಲ್ಯಾನ್ಸ್ ಹೆಂಗಿದೆ ಅಂತ ಕೇಳಿದೆ. ಅಲ್ಲೂ 45 ಇರಬೇಕು ಎಳ್ನೀರು. ಸರ್ ಅರ್ಜುನ್ ಸರ್, ಹಾರ್ಡ್ ವರ್ಕ್ ಬೇರೆ. ನೀವು ಹಾರ್ಡ್ ವರ್ಕ್ ಮಾಡಿ ಬಂದ್ರಿ, ಈಗ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಅರ್ಜುನ್ ಜನ್ಯ ಹೋಗಿ ಪಾಂಚಜನ್ಯ ಬದಲು 4 ಪಾಂಚಜನ್ಯ ಆಗ್ಬಿಡ್ತೀರಾ ಅಂತ. ಸರ್, ನೀವು ನೆಕ್ಸ್ಟ್ ಸಿನಿಮಾ ಸ್ಕ್ರಿಪ್ಟ್ ಬರಬೇಕಾದ್ರೆ ಡೈಲಾಗ್ ಬರೆಯಕ್ಕೆ ಬನ್ನಿ ಸರ್, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಇಲ್ಲ ಸರ್, 45 ಅಂದರೆ 4 ಪಾಂಚ್ ಅಲ್ವಾ? ಹಾಂ, 4 ಪಾಂಚಜನ್ಯ ಅರ್ಜುನ್ ಜನ್ಯ ಅಂತ. ಗೊತ್ತಿಲ್ಲ ಸರ್, ಥ್ಯಾಂಕ್ ಯು. ಸೊ ಅದೇ ಹಾರ್ಡ್ ವರ್ಕ್ ಬಗ್ಗೆ ಕೇಳಿದೆ. ಅಷ್ಟೊಂದು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದೀರಲ್ಲ, ತುಂಬ ಕಷ್ಟ ಆಗಲಿಲ್ವಾ ಅಂತ. ಸರ್, ಇಲ್ಲಿ ಇವಾಗ ನಮ್ಮ ಗುರುಗಳು ಬಂದಿದ್ದಾರೆ, ಅಮರನಾಥ್ ಶಾಸ್ತ್ರಿಗಳಂತ. ಅವ್ರು ಪೂಜೆ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಸುಮ್ಮನೆ ಕೂತ್ಕೊಂಡಿದ್ವಿ ಮಾತಾಡಿದ್ವಿ, ಯಾವಾಗಲೂ 2 ವರ್ಷದಿಂದ ಹೇಳಿದ್ರಿ. ಇದು ಮೋಸ್ಟ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲನೂ ಶಂಕರಾಚಾರ್ಯರೇ ಅನಿಸುತ್ತೆ ಅಂತಂದರು. ಸೊ ಅಲ್ಲಿಗೆ ಮುಗ್ದೋಯ್ತು ಸರ್, ಇನ್ನು ನಾನೇನು ಮಾಡಿಲ್ಲ. ಆಲ್ ದಿ ಬೆಸ್ಟ್ ಸರ್, ಥ್ಯಾಂಕ್ ಯು. ಎನಿ ಮೋರ್ ಕ್ವೆಶನ್ಸ್? ಯಾರಾದರೂ ಪ್ರಶ್ನೆ ಕೇಳು ಸರ್. ರಾಜ್ ಬಿ ಶೆಟ್ಟಿ ಅವರು ಮಾತಾಡ್ತಾ ಒಂದು ವಿಚಾರ ಮರೆತುಬಿಟ್ರು ಹೇಳೋದು. ಕಳೆದ ವರ್ಷ ಶುರುವಾಗಿದ್ದು ಈ ವರ್ಷ ಕಂಪ್ಲೀಟ್ ಆಗಿದ್ದು, ಮುಂದಿನ ವರ್ಷ ಫುಲ್ ಸಿನಿಮಾ ಓಡಲಿ ಅನ್ನೋದು ಯಾಕೆ ಹೇಳಲಿಲ್ಲ ನೀವು? ನೀವು ಹೇಳಿದ್ರಲ್ಲ ಸರ್, ಥ್ಯಾಂಕ್ ಯು ಸರ್. ಹ್ಯಾಪಿ ಯುಗಾದಿ. ಅದೇನು ಸರ್, ಈಗ 3 ಜನ ಸ್ಟಾರ್ಗಳು ಇಟ್ಕೊಂಡು ಸಿನಿಮಾ ಮಾಡೋದು ಡೈರೆಕ್ಟ್ರು ತುಂಬ ರಿಸ್ಕು. ಡೈಲಾಗ್ ಇರ್ಬೋದು, ಅಭಿಮಾನಿಗಳ ದೃಷ್ಟಿಯಿಂದ ಅದನ್ನು ಹೇಗೆ ನಿಭಾಯಿಸಿದೆ ಅಂತ. ಸರ್, ನಾನು ಆ 3 ಜನಕ್ಕೆ ಅಭಿಮಾನಿ ಅಲ್ಲ ಸರ್, ನಾನು ಡೈರೆಕ್ಷನ್ ಮಾಡೋಕ್ಕೆ ಹೋಗಿಲ್ಲ. ನಾನು ಅವ್ರು ನೋಡ್ಕೊಂಡು ಖುಷಿ ಪಡ್ತಾ ಇದ್ದೆ. ನಾನೊಂದು ಫ್ಯಾನ್ ಆಗಿ ನೋಡ್ಕೊಂಡು ಅವ್ರನ್ನ ನೋಡ್ತಾ ಇದ್ದೆ. ಅವ್ರು ಮಾಡ್ಬೇಕಾರೆಲ್ಲ ಐ ವಾಸ್ ಜಸ್ಟ್ ಅ ಫ್ಯಾನ್. ನಾನು ಡೈರೆಕ್ಟ್ರಾಗಿ ಯಾವತ್ತು ಅವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆಯೂ ಇಲ್ಲ, ಅದು ಸಾಧ್ಯವೂ ಇಲ್ಲ. ಅವರಿಂದ ನೋಡಿ ಕಲಿತಾ ಇರ್ಬೋದು ಅಷ್ಟೇ ಸರ್. ಅದೆಲ್ಲ ಇಲ್ಲ. ಅವ್ರಿಗೆ ಅವ್ರು ಡಿಸೈನ್ ಮಾಡ್ಕೊಂಡಿದ್ದು ಹೇಳಿದ್ರು, ಫಸ್ಟ್ ಹೇಳಿದ್ರಲ್ಲ ಅವ್ನು ಡಿಸೈನ್ ಮಾಡಿದ್ದೆ ಅಂತ. ಹಿ ವಾಂಟೆಡ್ ದಟ್. ಬಟ್ ನಾವು ಅದನ್ನು ಒಪ್ಕೊಂಡು, ಯಾಕಂದರೆ ಒಂದು ವಿಭಿನ್ನತೆ ಇದೆ. ಅವ್ರು ತೋರಿಸೋದ್ರಲ್ಲಿ ಒಂದು ವಿಭಿನ್ನತೆ ಇದೆ, ಒಂದು ಪರ್ಪಸ್ ಇದೆ. ಆ ಪರ್ಪಸ್ನ ಫಾಲೋ ಮಾಡಬೇಕು. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ನಾನು ಹೀರೋ, ನಾನು ಓಮ್ ಮಾಡಿದೆ, ನಾನು ಜನ್ಮದ ಜೋಡಿ ಮಾಡಿದೆ, ನಮ್ಮೂರ ಮಂದರ ಓಮ್ ಮಾಡಿದೆ, ಇಲ್ಲ ಅದಲ್ಲ. ಇದು ಬೇರೆ, ಈ ಸಿನಿಮಾನೇ ಬೇರೆ ಇದರಲ್ಲಿದೆ. ಅದೇ ಹೇಳಿದೆ, ಅವ್ರು ಡಿಸೈನ್ನೇ ತುಂಬ ಚೆನ್ನಾಗಿ ಮಾಡಿದರು. ಆ ವಾಯ್ಸ್ ನಂಗೆ ತುಂಬ ಇಷ್ಟ. ಏನು, ಹಿ ವಾಂಟೆಡ್ ದಟ್. ಅಣ್ಣ ನಂಗೆ ಹಿಂಗೆ ಬೇಕಣ್ಣ, ವಾಕಿಂಗ್ ಸ್ಟೈಲ್, ಎವ್ರಿಥಿಂಗ್ ದಟ್ ವಾಸ್ ರಿಯಲಿ ಈಸಿ ಫಾರ್ ಮಿ. ಒಂದು ಆ್ಯಕ್ಟ್ರಿಗೆ ಬೇಕು ರೀ, 100% ಹಿ ವಾಸ್ ದೇರ್. ಸುರೇಬೇಡ ಪಾಪ ಅವರು ತುಂಬ, ಐ ಥಿಂಕ್ ತುಂಬಾ ಒಳ್ಳೆಯವನು ಅಂತ ಅನ್ಸ್ಕೊಳಕ್ಕೆ ಹೋಗ್ತಾರೆ ನಾವು. ಸುಮ್ಮನೆ ಅರ್ಜುನ್ ಜನ್ಯ ಹಂಗಲ್ಲ ಇಲ್ಲ. ಶಿವಣ್ಣ ಉಪ್ಪಿ ಸರ್ ಆಗಲೇ ಹೇಳ್ದಂಗೆ ತುಂಬ ಜನ ನಿರ್ದೇಶಕರಿಗೆ ನೀವೊಂಥರ ತಂದು ಇಂಡಸ್ಟ್ರಿ ತಂದಿದ್ದೀರ. ತುಂಬ ಜನಕ್ಕೆ ಹೊಸ ಸಿನಿಮಾಗಳು, ಹೊಸ ಹೊಸ ಅವಕಾಶಗಳು. ಮೊದಲನೇ ನಿರ್ದೇಶನ ಸಂಗೀತ ನಿರ್ದೇಶನದಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಹೇಗೆ ಅನಿಸ್ತು ಅವ್ರ ಕತೆ ಹೇಳಿದಾಗ ಒಪ್ಕೋಬೇಕು ಅಂತ? ತರಲಿಲ್ಲ ಮಾತ್ರ, ನನಗೆ ಹೆಂಗೆ ಮಾತಾಡೋಕ್ಕಾಗುತ್ತೆ? ಅವ್ರು ಬಂದು ಹೇಳ್ದಾಗ ನಮ್ಮ ಕತೆ ಚೆನ್ನಾಗಿ. ನೋ ಅವಕಾಶ ಬಂದ ಅಮ್ಮ ಪ್ರೊಡ್ಯೂಸರ್ ಅಮ್ಮ, ಅದು ನಾನು ಪ್ರೊಡ್ಯೂಸರ್ ಅಲ್ಲ, ಅಮ್ಮ ಪ್ರೊಡ್ಯೂಸರು. ಈಗ ಕತೆ ಚೆನ್ನಾಗಿತ್ತು, ಆಮೇಲೆ ಚೆನ್ನಾಗಿರ್ಬೇಕಾದ್ರೆ ನಾವು ಯಾವಾಗ ಅಪ್ರಿಷಿಯೇಟ್ ಮಾಡಬೇಕಮ್ಮ, 100%. ಅದು ಇವರು ಅದು ಆಮೇಲೆ ನಾವು ಬ್ರ್ಯಾಂಡ್ ಅಲ್ಲಮ್ಮ, ಅವರೇ ಬ್ರ್ಯಾಂಡ್ ಆಗ್ತಾರೆ ಒಂದಿನ. ಇಟ್ಸ್ ನಾಟ್ ದ ಬ್ರ್ಯಾಂಡ್. ನಾವು ನಮ್ಮನ್ನ ಬ್ರ್ಯಾಂಡ್ ಅಂತ ಅನ್ಕೋಬೇಕು, ಅವಾಗ ನಮ್ಮ ಬ್ರ್ಯಾಂಡ್ ಸಿಗೋದು ಅಷ್ಟೇ. ಅರ್ಜುನ್ ಜನ ಹೇಳ್ಬೇಕಾದ್ರೆ ಇಷ್ಟ ಆಯ್ತಮ್ಮ. ಉಪೇಂದ್ರ 100%. ಅದಕ್ಕೆ ಮುಂಚೆ ಯಶಂತ ಒಂದು ಸಿನಿಮಾ ಮಾಡಿದ್ರು, ತರೆ ನನ್ನ ಮಗನ ಎಷ್ಟೊತ್ತಿ ನೋಡಿದ್ವಿ ಗೊತ್ತಾ? ಹಾಂ, ವಿಷ್ಣು ಎಷ್ಟೊತ್ತಿ ನೋಡಿದ್ವಿ ಗೊತ್ತಾ? ನೋ, ಈಸ್ ವೆರಿ ಇಂಟೆಲಿಜೆಂಟ್. ನೋಡಿ ಬೇಕಾರೆ ಆ ಪಿಕ್ಚರ್ಲಿ ಸೂಕ್ಷ್ಮ ಪಾಯಿಂಟ್. ಬರೀ ಓಮ್ ಅಂತಲ್ಲ, ಬರೀ ಓಮ್ನ ನೀವು ಟಾರ್ಗೆಟ್ ಮಾಡ್ತಿದ್ದೀರ. ಸಿ ದಟ್ ಪ್ರೀವಿಯಸ್ ಫಿಲ್ಮ್ ವಾಟ್ ಹಿ ಹಸ್ ಡನ್. ಸೂಪರ್. ಆರ್ಡಿನರಿ ಡೈರೆಕ್ಟರ್ ಅಲ್ಲ ಅಮ್ಮ, ಫ್ಯಾಂಟಾಸ್ಟಿಕ್. ಸರಸ್ವತಿ ಪುತ್ರರು ಅಂತ. ಸರ್, ಸಾರಿ ಸರ್, ಕೇಳಿಸ್ತಾ ಇಲ್ಲ.
ಇನ್ನು ಏನೇನು ಸರ್ಪ್ರೈಸ್ಗಳು ಇಟ್ಟಿದ್ದೀರಪ್ಪ? ಸರ್ ಸಾಂಗ್ಸ್ ಇದೆ, ಆ ಸಾಂಗ್ಸಲ್ಲೂ ಸರ್ಪ್ರೈಸ್ ಇದೆ. ರೆಗ್ಯುಲರ್ ಆಗಿ ಸಾಂಗ್ ರಿಲೀಸು, ಒಂದು ಸಾಂಗ್ ರೆಗ್ಯುಲರ್ ಕಂಟೆಂಟ್ಸ್ ನೀವೇನು ನೋಡ್ತಿರ್ತೀರ ಆ ಥರ ಸಾಂಗ್ ಇರಲ್ಲ. ಸೊ ಆ ಸಾಂಗ್ ರಿಲೀಸ್ ಆದಾಗಲೇ ನಿಮ್ಗೆ ಇದರಲ್ಲಿ ವಿಷಯ ಇದೆಯಾ ಅನ್ನೋ ಥರದ್ದಿದೆ, ಆವಾಗ ಖಂಡಿತ ಮಾತಾಡ್ತೀನಿ. ಆ್ಯಂಡ್ ಇನ್ನೊಂದಷ್ಟು ಚಿಕ್ಕ ಟೀಸರ್ ಆ್ಯಂಡ್ ಟ್ರೇಲರ್ ಇದೆ ಸರ್. ಮೈಕ್ ಕೇಳ್ತಾ ಇದ್ರು ಆ ಕಡೆ. ಆಲ್ರೆಡಿ ಅಪ್ರೋಚ್ ಮಾಡ್ತಾ ಇದ್ದಾರೆ. ಆಂಧ್ರದಿಂದ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ. ಒಂದು ವಿಡಿಯೋದಲ್ಲೂ ನೋಡಿದೆ. ಅಂದರೆ ಇದು ಬಾಹುಬಲಿ ಮೀರಿಸುತ್ತೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಅಲ್ಲೋಗಿ ಪ್ರಮೋಷನ್ ಮಾಡೋ ಇದೆಯಾ ನೆಕ್ಸ್ಟ್ ಪ್ಲ್ಯಾನ್ ಆ್ಯಕ್ಚುಲಿ APL? ಸರ್ ಬೈ ಗಾಡ್ಸ್ ಗ್ರೇಸ್ ನಮಗೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ನಮಗೆ ಕೇಳ್ತಾ ಇದ್ದಾರೆ ಸರ್ ಸಿನಿಮಾ, ಅದು ಸತ್ಯ. ಅದೇ ಸರ್, ಇವಾಗ ದಿಲ್ ರಾಜು ಯಾರು ಗೀತಾ ಆರ್ಟ್ಸ್ ಎಲ್ಲ ಅಪ್ರೋಚ್ ಮಾಡಿದ್ದಾರೆ ಅಂತ ಕೇಳಲ್ಪಟ್ಟಿದೆ. ಇಲ್ಲ ಸರ್, ಆ ಥರದ್ದು ಏನಿಲ್ಲ. ನಾವು ಇನ್ನು ಬೇರೆ ಕಂಪನಿಗಳು ಕೇಳಿದ್ದಾರೆ. ಈ ಥರ ಸುಳ್ಳು ಹೇಳ್ಬಾರ್ದು, ಅವರೆಲ್ಲ ಬೇರೆ ಹೆಸರು ತಗೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಖಂಡಿತವಾಗ್ಲೂ ಬೇರೆ ಕಂಪನಿಗಳು ಕೇಳಿದ್ದಾರೆ, ಒಳ್ಳೊಳ್ಳೆ ರೇಟ್ಸ್ ಕೇಳಿದ್ದಾರೆ. ನಾವು ಟೀಸರ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನೀವು ಟೀಸರು ಮತ್ತು ಪೋಸ್ಟರ್ ನೋಡಿದಾಗ ಮೊದಲೇ ಅವ್ರು ಕೇಳಿದರು ಬಣ್ಣಗಳ ಬಗ್ಗೆ. ಅಂದರೆ ಶಿವಣ್ಣ ಎಲ್ಲೋ ಶೇಡಲ್ಲಿ ಕಾಣಿಸ್ತಾ ಇರೋದು, ಮತ್ತು ಟೀಸರಲ್ಲಿ ಕಂಡಿದ್ದು ಅವರು ಎಲ್ಲೋ ಬಣ್ಣಗಳ ಮಧ್ಯೆ ಓಡ್ ಬಂದಿದ್ದು. ಇನ್ನು ಉಪ್ಪಿ ಸರು ರೆಡ್ ಶೀಟ್ ಕೊಡ್ತಾ ಇದ್ದೀರಾ, ಮಧ್ಯದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಸ್ವಲ್ಪ ಮಿಕ್ಸ್ ಇದೆ. ಸೊ ಈಗ ಬಣ್ಣಗಳು ಅವರ ಗುಣ ಮತ್ತು ಕ್ಯಾರೆಕ್ಟ್ರು, ಅವ್ರ ನಡತೆ ಆ ಥರ ಏನಾದ್ರು ಹೇಳಕ್ಕೆ ಹೊರಟಿದ್ದೀರಾ ಏನು? ಡೆಫಿನೆಟ್ಲಿ ಸರ್, ಯು ಆರ್ ರೈಟ್. ಅರ್ಜುನ್ ಸರ್ ಇಲ್ಲಿ ಸರ್ ಆ್ಯಕ್ಚುಲಿ ಫಿಲಾಸಫಿಕಲ್ ಆ್ಯಂಗಲ್ ಇರೋದಂತೂ ಹೌದು ಟೀಸರ್ ನೋಡುವಾಗ ಅಥವಾ ಇಲ್ಲಿ ತನಕ ಬಂದಿರೋ ಕಂಟೆಂಟ್ಸ್ ಎಲ್ಲ ನೋಡುವಾಗ. ಬಟ್ ಎಷ್ಟು ಮಟ್ಟಿಗೆ ಪ್ರೀಚಿ ಆಗದೆ ಇರೋ ಥರ ನೀವು ನೋಡ್ಕೊಂಡಿದ್ದೀರಿ ಸರ್? ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಸ್ಕ್ರಿಪ್ಟ್ ಸರ್. ಏನಂದರೆ ಬರೀ ಫಿಲಾಸಫಿ ಇಲ್ಲದೆ ಟೋಟಲ್ ಕಮರ್ಷಿಯಲ್ ಸಿನಿಮಾದಲ್ಲಿ ಫಿಲಾಸಫಿ ಹೇಳಿದ್ರೆ ಹೇಗಿರುತ್ತೆ, ಅದಕ್ಕೆ ಈ ಸ್ಕ್ರಿಪ್ಟು ನಮಗೆಲ್ಲರಿಗೂ ತುಂಬ ಖುಷಿ ಪಟ್ಟಿದ್ದು. ತುಂಬ ಫಿಲಾಸಫಿ ಹೇಳಿದ್ರೆ ಬೋರ್ ಆಗ್ಬಿಡುತ್ತೆ, ಬಟ್ ಅದನ್ನು ಆ್ಯಕ್ಷನ್ನು ಮತ್ತು ಇದ್ರ ಮೂಲಕ ಹೇಳೋದು ಅದು ತಾನಾಗಿ ಮೂಡ್ ಬಂತು ಸರ್. ಲಾಸ್ಟ್ ಕ್ವೆಶ್ಚನ್ ಜನ್ಯಾ ಸರ್, ನೀವು ಈ ಮೂವಿ ಡೈರೆಕ್ಟ್ ಮಾಡಬೇಕಾದ್ರೆ ಯಾವ ದೃಶ್ಯ ಅಥವಾ ಯಾವ ಭಾಗವನ್ನು ಡೈರೆಕ್ಟ್ ಮಾಡೋದು ತುಂಬ ಚಾಲೆಂಜಿಂಗ್ ಅಂತ ನಿಮ್ಗೆ ಅನ್ನಿಸ್ತು? ಮೇಡಮ್, ಭಾಳಷ್ಟು ಜಾಗಗಳಿದೆ. ಇವಾಗ ನೀವು ಈ ಓಮ್ದೇನು ಡೈಲಾಗ್ ನೋಡಿದ್ರಿ, ಅಲ್ಲಿ ಫುಲ್ಲು 3 days ನೈಟ್ ಶೂಟ್ ಮಾಡಿದ್ವಿ. ಮಳೆ ಕ್ರಿಯೇಟ್ ಮಾಡಬೇಕಿತ್ತು. ನನಗೆ ತುಂಬ ಹಿಂಸೆ ಆಗ್ತಾಯಿತ್ತು. ಶಿವಣ್ಣ ಮತ್ತು ಉಪ್ಪಿ ಸರ್ನ ಮಳೆಯಲ್ಲಿ ರಾತ್ರಿ ಹೊತ್ತು ನೆನೆಸಿ 1 ಗಂಟೆನಲ್ಲ ಅವರನ್ನು ಕೂರಿಸಿ ಪಕ್ಕದಲ್ಲಿ ಬೆಂಕಿ ಹಾಕ್ಬಿಟ್ಟು ಕೂರಿಸ್ತಾ ಇದ್ರೆ ನಂಗೆ ತುಂಬ ಬೇಜಾರಾಗ್ತಾಯಿತ್ತು. ಬಟ್ ಎಲ್ಲ ಮಕ್ಕಳ ಥರ ಮಗು ಥರ ಕೂತಿರೋರು. ನಾನು ಹೋಗಿ ಕೇಳ್ತಿದ್ದೆ, ಅಣ್ಣ ಓಕೆನಾ ಅಣ್ಣ? ಇಲ್ಲ ಮಾಡಮ್ಮ ಅಂತ. ಆ ಮಳೆಯಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಶಾರ್ಟ್ ಆಗಿತ್ತು ನಮಗೆ. ಕಾಂಪ್ರಮೈಸ್ ಆಗದೆ ತೆಗೆದು ದಟ್ ವಾಸ್ ಸ್ವಲ್ಪ ಕಷ್ಟ ಆಯ್ತು ನನಗೆ. ರಾಜ್ ಸರ್ ಲಾಸ್ಟ್ ಇಲ್ಲಿ ಸರ್ ಆ್ಯಕ್ಚುಲಿ ನಿಮ್ಮನ್ನು ಈ ಒಂದು ಸ್ಕ್ರಿಪ್ಟಿಗೆ ಒಪ್ಪಿಸ್ಲಿಕ್ಕೆ ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರು ಆ್ಯಕ್ಚುಲಿ. ಸೊ ಇದು ಒಪ್ಕೊಂಡ ನಂತರ ಈ ಸಿನಿಮಾ ಎಲ್ಲ ಮುಗಿಸಿದ ನಂತರ ನಿಮ್ಮೊಳಗಿರುವಂತಹ ನಿರ್ದೇಶಕನಿಗೆ ಏನು ಟೇಕ್ ಹೋಮ್ ಸಿಕ್ಕಿದೆ? ನಾನು ಈ ಸಿನಿಮಾದ ಸ್ಟೂಡೆಂಟ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಒಂದು ಸ್ಕೇಲು, ಮತ್ತು ನಾನು ಸರ್ ಹತ್ರನೂ ಹೇಳ್ತಾ ಇದ್ದೆ ಪಕ್ಕ ಕೂತಾಗ, ಅರ್ಜುನ್ ಜನ್ಯ ಇಸ್ ಅ ವೆರಿ ಇಂಟೆಲಿಜೆಂಟ್ ಡೈರೆಕ್ಟರ್. ಅಂದರೆ ಕೆಲವು ಸಲ ಈ ಕಮರ್ಷಿಯಲ್ ಸಿನಿಮಾ ಮಾಡಬೇಕಾದ್ರೆ ಅದರಲ್ಲಿ ಮೀಟರ್ ಹಿಡ್ಕೊಳ್ಳೋದು ಅಥವಾ ಯಾವ ಪಾತ್ರವನ್ನು, ಯಾವ ಸ್ಟಾರನ್ನು ಯಾವ ರೀತಿ ಪ್ರೆಸೆಂಟ್ ಮಾಡೋದು, ಆ್ಯಂಡ್ ಅದೆಲ್ಲ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಒಂದು ಇಂಟೆಲಿಜೆನ್ಸು ಬೇಕು, ಆರ್ಟು ಇದೆ, ಇಂಟೆಲಿಜೆನ್ಸು ಇದೆ. ಅದನ್ನು ನಾನು ತುಂಬ ಹತ್ತಿರದಿಂದ ಒಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರಿಗೆ ಹೈಯೆಸ್ಟ್ ಫೋನ್ ಮಾಡಿ ತೊಂದರೆ ಕೊಡೋದ್ರಲ್ಲಿ ನಮ್ಮ 3 ಜನದಲ್ಲಿ ನಾನೇನು ಅನಿಸುತ್ತೆ ಅಂದರೆ, ಏನಾಗ್ತಾ ಇದೆ ಸರ್, VFX ಏನಾಯಿತು, ಅದೇನಾಯಿತು, ಸಾಂಗ್ ಯಾವ ರೀತಿ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿ ಸತಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನನ್ನಲ್ಲಿರುವಂಥ ಒಬ್ಬ ನಿರ್ದೇಶಕನಿಗೆ ಇದೊಂದು ಸ್ಕೂಲು, ನಾನು ಕಲಿತಾ ಇರ್ತೀನಿ. ಈಗ ಸತ್ಯ ಸರ್ ಒಂದು ಫ್ರೇಮ್ ಇಟ್ಟರು ಕೂಡ ಓಕೆ ಇದು ಸ್ಕೇಲ್ ಇದೆ, ಅಂದರೆ ಇಷ್ಟು ಜನ ಇದ್ದಾರೆ, ಬಟ್ ಇಷ್ಟು ಜನರನ್ನ ಕ್ಯಾಮರಾದಲ್ಲಿ ಇದ್ದಾರೆ ಅಂತ ತೋರಿಸೋದು ಬಹಳ ಕಷ್ಟದ ಕೆಲಸ. ಅದು ನಾವೆಲ್ಲ ತುಂಬ ಇಂಡಿ ಫಿಲ್ಮ್ ಮೇಕರ್ಸ್, ತುಂಬ ನಮ್ಮದೇ ಒಂದು ಚೌಕಟ್ಟು ಒಳಗಿಂದ ಬಂದವರು. ಹಾಗಾಗಿ ಈ ಥರದ ಸಿನಿಮಾಗಳು ಸಿಕ್ಕಾಗ ತುಂಬ ವಿಷಯಗಳು ಕಲಿಯೋದಕ್ಕಿರುತ್ತೆ. ನಾನು ಹೇಳಿದ ಸ್ಕೇಲ್ ಹೇಗೆ ಅಚೀವ್ ಮಾಡೋದು, ಅಥವಾ ಮೀಟರ್ ಹೇಗೆ ಹಿಡಿಯೋದು, ಮ್ಯೂಸಿಕನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಅದೆಲ್ಲ ನಾನು ಕಲ್ತಿದ್ದೀನಿ. ಅಂದರೆ ಕಲಿತಾ ಇರ್ತೀನಿ. ಕಲ್ತಿದ್ದೀನಾ ಇಲ್ವಾ ಅಂತ ಮುಂದಿನ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬೋದು ಅಷ್ಟೇ. ಬಟ್ ಕಲಿಯೋ ಪ್ರಯತ್ನದಲ್ಲಂತೂ ಇರ್ತೀನಿ.